ಇಬ್ಬರು ಮಕ್ಕಳ ಜೊತೆ ಬಾವಿಗೆ ಹಾರಿ ತಾಯಿ ಆತ್ಮಹತ್ಯೆ. ಅನಾರೋಗ್ಯ ಕಾರಣ ನೀಡಿ ನವವಿವಾಹಿತೆ ಸೂಸೈಡ್. ಕರೆಂಟ್ ಶಾಕ್ಗೆ ಬಾಲಿಕಾ ಬಲಿ. ಕೆರೆಗೆ ಬಿದ್ದ ಕಾರು, 8 ಮಂದಿ ಗ್ರೇಟ್ ಎಸ್ಕೇಪ್. ನ್ಯಾಯ ಕೊಡಿ ಅಂತ ಟವರ್ ಏರಿದ ಭೂಪ. ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಕಾರು ಗುದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದಂತಹ 8 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಯಡೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾರಿನ ಒಳಗಿದ್ದವರು ಕಿಟಕಿಗಳನ್ನ ಒಡೆದು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಮದಲಾಪುರದ ಜ್ಯೋತಿ, ಲಕ್ಷ್ಮಿ, ಮನು, ಸೀತಮ್ಮಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಕ್ರೇನ್ ಮೂಲಕ ಓಮಿನಿ ಕಾರನ್ನ ಸ್ಥಳೀಯರ ಸಹಾಯದಿಂದ ಪೊಲೀಸರು ಮೇಲೆತ್ತಿದ್ದಾರೆ. ಕೆರೆಯು ರಸ್ತೆಯ ಅಂಚಿನಲ್ಲಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಯ ಸುತ್ತ ಭದ್ರತಾ ಬೇಲಿ ಅಳವಡಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೆಲಸ ಮಾಡುವ ಕಚೇರಿಯಲ್ಲಿ ಅನ್ಯಾಯ ಆರೋಪ. ಟವರ್ ಏರಿ ಭೂಪ ಹೈಡ್ರಾಮಾ ಮಾಡಿದ್ದಾನೆ. ಮೈಸೂರಿನ ವರುಣ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಚಾಮುಂಡೇಶ್ವರಿ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಬೀರೇಗೌಡ ನ್ಯಾಯಕ್ಕಾಗಿ ಟವರ್ ಏರಿ ಕಿರಿಕ್ ಮಾಡಿದ್ದಾನೆ. ಪೊಲೀಸರು ಎಂಟ್ರಿ ಕೊಟ್ಟು ಸಿದ್ದೇಗೌಡನ ಮನವೊಲಿಸಿ ಕೆಳಗಿಳಿಸಿದ್ದಾರೆ. ಅತ್ತ ಚಿಕ್ಕಬಳ್ಳಾಪುರದಲ್ಲಿ ಇದೇ ದೃಶ್ಯಗಳು ಕಂಡುಬಂತು. ಅಪರಿಚಿತ ವ್ಯಕ್ತಿಯೋರ್ವ ಟ್ರಾನ್ಸ್ಫಾರ್ಮರ್ ಹತ್ತಿ ರಾತ್ರಿ ಇಡೀ ರಾಧಾಂತ ಆಡಿದ್ದಾನೆ. ಸತತ 3 ಗಂಟೆಗಳ ಕಾಲ ಟ್ರಾನ್ಸ್ಫಾರ್ಮರ್ನಿಂದ ಇಳಿಯದೆ ಹೈಡ್ರಾಮಾ ನಡೆಸಿದ್ದಾನೆ. ಹರಸಾಹಸ ಪಟ್ಟು ಪೊಲೀಸರು ಈತನನ್ನ ಕೆಳಗಿಳಿಸಿದ್ದಾರೆ. ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಇದರಿಂದ ರೊಚ್ಚಿಗಿದ ವಿದ್ಯಾರ್ಥಿಗಳು ರಾಮನಗರದ ಐಜೂರು ವೃತ್ತದಲ್ಲಿ ಕೆಎಸ್ಆರ್ಟಿಸಿ ಬಸ್ನ ತಡೆದು ಪ್ರತಿಭಟನೆ ನಡೆಸಿದ್ರು. ಕೆಎಸ್ಆರ್ಟಿಸಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಗಾಕಿದ್ರು. ಸ್ಥಳಕ್ಕೆ ಐಜೂರು ಪೊಲೀಸರು ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಮನವೊಲಿಕೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ಕೂಡ ಆಯಿತು. ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸುವಂತೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದ್ರು. ಬಸ್ ಸಮಸ್ಯೆ ಬಗ್ಗೆ ಹಲವು ಬಾರಿ ಗಮನಕ್ಕೆ ತಂದ್ರೂ ನಿರ್ಲಕ್ಷ್ಯ ಅಂತ ಕಿಡಿಕಾರಿದ್ರು. ಬಳಿಕ ವಿದ್ಯಾರ್ಥಿಗಳ ಮನವೊಲಿಸಿದ ಪೊಲೀಸರು ಶಾಲಾ ಕಾಲೇಜು ಸಮಯದಲ್ಲಿ ಹೆಚ್ಚುವರಿ ಬಸ್ ಇಳಿಸುವ ಭರವಸೆ ಕೊಟ್ಟರು. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಬಿಟ್ರು. ಉಡುಪಿ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಉತ್ಸವ ಅದ್ದೂರಿಯಾಗಿ ನೆರವೇರಿದೆ. ಕೃಷ್ಣಪುರ ಮಠದಿಂದ ಪುತ್ತಿಗೆ ಮಠಕ್ಕೆ ಹಸ್ತಾಂತರ ಆಗಿದೆ. ಪರ್ಯಾಯ ಮೆರವಣಿಗೆಯಲ್ಲಿ 7 ಮಠಗಳು ಗೈರಾಗಿದ್ವು. ವಿದೇಶಿ ಪ್ರಯಾಣ ಮಾಡಿರುವ ಕಾರಣ ನಿಯಮ ಮೀರಿದ್ದಕ್ಕೆ ಉಳಿದ ಮಠಗಳು ಈ ನಿರ್ಧಾರವನ್ನು ಕೈಗೊಳ್ತು. ಪರ್ಯಾಯ ಮೆರವಣಿಗೆ ಅದ್ದೂರಿಯಾಗಿ ಉಡುಪಿಯ ಪ್ರಮುಖ ರಸ್ತೆಗಳಲ್ಲಿ ನಡೆಯಿತು. 100ಕ್ಕೂ ಹೆಚ್ಚು ಭಜನಾ ತಂಡ ಹಾಗೂ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು. ಜೋಡುಕಟ್ಟೆಯಿಂದ ನಡೆದ ಪರ್ಯಾಯ ಮೆರವಣಿಗೆ ಸುಮಾರು 3 ಗಂಟೆಗಳ ಕಾಲ ನಡೆಯಿತು. ಉಡುಪಿಯ ಅಷ್ಟಮಠಾಧೀಶರ ಪೈಕಿ 7 ಮಠಗಳು ಪರ್ಯಾಯ ಮೆರವಣಿಗೆಗೆ ಗೈರಾಗಿದ್ವು. ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಸುಶೀಂದ್ರ ತೀರ್ಥ ಸ್ವಾಮೀಜಿ ವಾಹನದ ಮೇಲಿರಿಸಿದ ಪಲ್ಲಕ್ಕಿಯನ್ನ ಏರಿ ಮಠಕ್ಕೆ ಸಾಂಪ್ರದಾಯಿಕವಾಗಿ ಬಂದು ಅಧಿಕಾರ ಸ್ವೀಕರಿಸಿದ್ರು. ಪರ್ಯಾಯೋತ್ಸವದಲ್ಲಿ ಸಚಿವೆ ಹೆಬ್ಬಾಳ್ಕರ್, ಸ್ಪೀಕರ್ ಖಾದರ್, ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಭಾಗಿಯಾಗಿದ್ರು. ವಿರಾಟ್ ಕೊಹ್ಲಿಯನ್ನ ತಬ್ಬಿಕೊಂಡವನಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಹೂವಿನ ಹಾರ ಹಾಕಿ ವೆಲ್ಕಮ್ ಮಾಡಿದ್ದಾರೆ. ಕಳೆದ ಭಾನುವಾರ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನದ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊಹ್ಲಿಯನ್ನ ಯುವಕ ಆಲಂಗಿಸಿದ್ದ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಭಾರಿ ಆಕ್ರೋಶಕ್ಕೂ ಕಾರಣ ಆಗಿತ್ತು. ಇದೀಗ ಸ್ವಗ್ರಾಮಕ್ಕೆ ಆಗಮಿಸಿದ ಯುವಕನಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಒಂದು ಜಗತ್ತು ಒಂದು ಕುಟುಂಬ ಘೋಷವಾಕ್ಯದಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ಕ್ರಿಕೆಟ್ ದಿಗ್ಗಜರ ಕಾಳಗ ನಡೆಯಿತು. ಸಾಯಿ ಕೃಷ್ಣನ್ ಸ್ಟೇಡಿಯಂ ಅನ್ನ ಶ್ರೀ ಸದ್ಗುರು ಮಧುಸೂದನ್ ಸಾಯಿ ಲೋಕಾರ್ಪಣೆ ಮಾಡಿದ್ರು. ಇದರ ಅಂಗವಾಗಿ 2020 ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಸಚಿನ್ ತೆಂಡೂಲ್ಕರ್ ಹಾಗೂ ಯುವರಾಜ್ ಸಿಂಗ್ ನಾಯಕತ್ವದ ಅಡಿ 8 ದೇಶಗಳ 24 ಮಂದಿ ಆಟಗಾರರು ಭಾಗವಹಿಸಿದ್ರು. ಅಂದಹಾಗೆ ವಸುದೈವ ಕುಟುಂಬಕಂ ಅನ್ನೋ ಮಾತಿಗೆ ಸಾಕ್ಷೀಭೂತವೆಂಬಂತೆ ಭಾರತದ ಸನಾತನ ಸಂಸ್ಕೃತಿಯನ್ನ ಸಾರುವ ವಿಶ್ವಕ್ಕೆ ಮಾನವೀಯತೆಯ ಸಂದೇಶವನ್ನ ಇದು ಸಾರಿದೆ.